ಎಲ್ರಿಗೂ ಬರೋಕ್ಕಾಗಲ್ಲ. ವಿಶೇಷವಾಗಿ ನಮ್ಮ ಡಾಕ್ಟರ್ ಪೂರ್ಣಿಮಾ ಪಾವಸ್ಕರ್ ಅವರು ಬಂದಿದ್ದಾರೆ. ಅವ್ರು ಕೇಳಿದ್ರು ನೀವು ಡಾಕ್ಟರ್ ಅಂತ ಹೇಳಿ, ಇಲ್ಲ ನಾನು PhD ಅಂತ ಹೇಳಿದ್ರು. ಅವರು PhD ಡಾಕ್ಟ್ರು ಇದಕ್ಕೆ ಉತ್ತರ ಬರೆದು ಅವರು ಆಯ್ಕೆ ಆಗಿದ್ದಾರೆ. ಮತ್ತೆ ಸುನೀತಾ ಮಣಿಮನಿಯಿಂದ ಅವರು ಗೃಹಿಣಿ, ಅವರು MBA ಮಾಡಿಕೊಂಡು ಅವ್ರ ಗೃಹಿಣಿಯಾಗಿ ಮೈಸೂರಲ್ಲಿದ್ದಾರೆ. ಅವರ ಅಪ್ಪ ಅಮ್ಮ ಇಬ್ಬರು ಬಂದಿದ್ದಾರೆ. ಜೊತೆ ನಮ್ಮ ಸುರೇಶ್ ಮುದ್ದಾರ್ ಅವರು ಲೆಕ್ಚರರು, ಅವ್ರು ಬಂದಿದ್ದಾರೆ. ಇನ್ನು ಬಾಕಿಯವರಿಗೆಲ್ಲ ನಾವು ಪೋಸ್ಟಲ್ಲಿ ಕಳಿಸ್ಕೊಡ್ತೀವಿ, ಯಾರಿಗೆ ಬರೋಕ್ಕಾಗಲ್ಲ ಅವ್ರಿಗೆ ಅಂಚೆ ಮೂಲಕ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ, ಬಹಳ ಸಂತೋಷದ ಸುದ್ದಿ ಅಂದರೆ 51ನೇ ಸಂಚಿಕೆ ಆಯ್ತು. ಮೊನ್ನೆ 51ನೇ ಸಂಚಿಕೆ ಆಯ್ತು. 50 ಹೊಡೆದಂಗೆ ಆಯ್ತು. 52 ಅಂದ್ರೆ 1 ವರ್ಷ ಕಂಪ್ಲೀಟ್ ಮಾಡ್ತೀವಿ ಮುಂದಿನ ಗುರುವಾರಕ್ಕೆ. ಇನ್ನೂ 1 ವರ್ಷ ಮಾಡ್ತೀವಿ ಅನ್ನೋ ವಿಶ್ವಾಸ ಬಂದಿದೆ. ಯಾಕೆಂದ್ರೆ ನಮ್ಮ ಹಿರೇಮಲ್ಲೂರು ಈಶ್ವರನ್ ಕಾಲೇಜಿನ ತೋಡ್ಕರ್ ಅವರು ಪ್ರಿನ್ಸಿಪಾಲ್ರು ಅವರೆಲ್ಲ ಬಳಗ 1 ವರ್ಷ 3 ತಿಂಗಳದ್ದು 45,000 ರೂಪಾಯಿ ಸ್ಪಾನ್ಸರ್ ಮಾಡಿ ಕೊಟ್ಟಿದ್ದಾರೆ. ಈಗಾಗಲೇ ಕಟ್ಟಿದ್ದಾರೆ ಆಕಾಶವಾಣಿಗೆ. ನಾನು ಅದೇ ಹೇಳ್ತಿದ್ದೆ ನಮ್ಮ ನೀಲಮೂರಿಗೆ, ಇನ್ನು 3 ತಿಂಗಳು ಕೂಲಿ ಮಾಡ್ಬೇಕು. ನಾವು ಕೂಲಿ ಕೊಟ್ಬಿಟ್ಟಿದ್ದಾರೆ ಮೊದಲೇನೆ, ಗೊತ್ತಾಯ್ತಲ್ಲ. ಆ ಕೂಲಿ ಯಶಸ್ವಿ ಆಗ್ಬೇಕಂದ್ರೆ 3 ತಿಂಗಳು ನಾನು ಯಾಕೆ ಬೇಜಾರಾಗ್ಬಾರ್ದಲ್ಲ ಯಾರಿಗೂ, ಹಂಗೆ ವಿಷಯ ರೂಪಿಸ್ಬೇಕು, ನಾನು ಕಾರ್ಯಕ್ರಮ ನಡೆಸ್ಕೊಡ್ಬೇಕು, ಅದಕ್ಕೆ ಕೂಲಿ ಮೊದಲೇ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೆ. ಅಂದ್ರೆ ನಾವಿಲ್ಲಿ ತಿಳ್ಕೊಬೇಕು. ಅಂದ್ರೆ ಈ ನಿಸರ್ಗ ಜ್ಞಾನ ಅಮೃತ ಒಂದು 25 ಸಂಚಿಕೆ ಆಗ್ಬೋದು ಅಂದ್ಕೊಂಡಿದ್ದೆ ನಾನು, ಅಷ್ಟು ಸ್ಪಾನ್ಸರ್ ಸಿಗ್ಬೋದು ಅಂತ. ಮೊದಲನೇ ಸಾರಿಗೆನೆ 5 ತಿಂಗಳು ಸ್ಪಾನ್ಸರ್ ಮಾಡಿದ್ರು ನಮ್ಮ PL ಪಾಟೀಲ್ರು, ಜನವರಿಯಿಂದ ಮೇವರೆಗೆ. ಇನ್ನೂ ಹೇಳಿದಾರೆ ಅವರು, ಅಕಸ್ಮಾತ್ ಯಾರು ಸಿಗದಿದ್ರು ನನಗೆ ಹೇಳಿ, ನಾನೇ ಸ್ಪಾನ್ಸರ್ ಮಾಡ್ತೀನಿ, ಈ ಕಾರ್ಯಕ್ರಮ ನಿಲ್ಲಿಸ್ಬೇಡ್ರಿ ಅಂತ ಹೇಳಿದ್ರು. ಸದ್ಯಕ್ಕೆ ಇನ್ನೊಂದು ವರ್ಷ ಅಂತೂ ಈ ಕಾರ್ಯಕ್ರಮ ಮಾಡ್ತೀವಿ ನಾವು, ಆ ಭರವಸೆ ನಮಗಿದೆ. ಅದಕ್ಕೆ ನೀವೆಲ್ಲರೂ ಕೇಳಿ, ಇನ್ನೂ ಹೆಚ್ಚು ಜನ ಕೇಳಿ ಅದರ ಪ್ರಯೋಜನ ಪಡ್ಕೊಳ್ಳಿ. ಅದ್ರದ್ದು ಖಾಯಂ ಕೇಳಬೇಕು ಅಂದರೆ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಗೆಲ್ಲ ಸಂಚಿಕೆಯೂ ಸಿಗ್ತವೆ. ಯಾವ ಡೇಟ್ ಹಾಕ್ತಿರೋ ಆ ಡೇಟಿನ ಸಂಚಿಕೆದು ನಿಮಗೆ ನಿಸರ್ಗ ಜ್ಞಾನ ಅಂತ ಅಪ್ಲೋಡ್ ಆಗ್ತಾ ಇದೆ ಅದರಲ್ಲಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಅದನ್ನು ಪ್ರಯೋಜನ ಪಡ್ಕೊಳ್ಳಿ ಅಂತ ತಿಳ್ಕೊಂಡು ಹೇಳ್ತಾ, ಮತ್ತೆ ಬಹಳ ಚೆನ್ನಾಗಿ ಮಾತನಾಡಿದ್ದಾರೆ ಎಲ್ಲರೂ. ಪಾಟೀಲ್ರು ನಾನು ದೂರದಲ್ಲಿ ಕೇಳ್ಕೊಂಡು ಅವ್ರನ್ನ, ನಾನು ಕುಂಕುಮ ನಂತರ ಅವರು ಕಮ್ಯುನಿಸ್ಟ್ ಲೆಕ್ಕಕ್ಕೆ ಸೇರಿಸ್ಬಿಟ್ಟಿದ್ದೆ. ಹಂಗೆ ಮಾತಾಡ್ತಾರೆ. ಆದರೆ ಅವ್ರ ಹೃದಯದಲ್ಲೂ ಒಬ್ಬ ಭಕ್ತ, ಒಬ್ಬ ಅಭ್ಯಾಸಿ, ಒಬ್ಬ ಅಧ್ಯಯನಶೀಲ ಅವ್ರ ಹೃದಯದಲ್ಲಿ ಇದ್ದಾನೆ. ಆ ಪಾಟೀಲನ್ನು ಅವ್ರು ಇನ್ನೂ ಸಾಯಿಸಿಲ್ಲ, ಗೊತ್ತಾಯ್ತಲ್ಲ. ಎಷ್ಟೋ ಜನ ರಿಟೈರ್ ಆಗೋ ಹೊತ್ತಿಗೆ ತಮ್ಮಲ್ಲಿ ವಿದ್ಯಾರ್ಥಿನ ಕೊಂದು ಹಾಕ್ಬಿಡ್ತಾರೆ, ಭಕ್ತನ ಕೊಂದು ಹಾಕ್ಬಿಡ್ತಾರೆ. ಕಲಬುರಗಿ ಒಳಗೆ ಒಬ್ಬ ಭಕ್ತ ಇರಲಿಲ್ಲ, ಗೊತ್ತಾಯ್ತಲ್ಲ. ಅದಕ್ಕೆ ಅಂಥದ್ರಲ್ಲಿ ನಮ್ಮ JS ಪಾಟೀಲ್ ಒಳಗಿನ ಭಕ್ತ ಬದುಕಿದ್ದಾನೆ. ಯಾಕಂದ್ರೆ ಅವರು ಹುಟ್ಟಿದ್ದು ಅಫಜಲ್ಪುರ ಜಿಲ್ಲೆ, ಅಫಜಲ್ಪುರ ತಾಲೂಕಲ್ಲಿ, ಅಲ್ಲೊಂದು ಊರಲ್ಲಿ. ಅದೇ ಆ ಬಿಜಾಪುರ ಕಲಬುರಗಿ ಆ ಭಾಗದ ಜನರಿಗೆ, ಬಹಳಷ್ಟು ಜನರಿಗೆ ಆ ಹೃದಯ ಇರ್ತದ, ಅದನ್ನ ಉಳಿಸ್ಕೊಂಡಿದ್ದಾರೆ ಅವರು. ಅವ್ರಿಗೆ ಮತ್ತು ನಮ್ಮ ಸತ್ತಾರವರು, ಅಬ್ದುಲ್ ಸತ್ತಾರ್ ಅವರು ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡು ಬಂದು ಹೇಳಿದ್ದಾರೆ. ಅವರು ಸಾಹಿತಿಗಳು, ಕವಿಗಳು, ಅವರಿಗೆ ಒಳ್ಳೆಯದಾಗಲಿ. ಪಾವಟೆ ಸರ್ ಬಂದಿದ್ದಾರೆ, ಅವರು ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ. 1,500 ವಚನಗಳನ್ನು, ಅದಕ್ಕಿಂತ ಹೆಚ್ಚಾಗಿದೆ ಅವರು. 2025 ಆಯ್ತು ಅಂತ ನೋಡ್ರಿ. ಸಂಜಯ್ ದರ್ಶನ್ ಅಂತ ಒಬ್ಬ ಶಿಷ್ಯರು, ಮಹೇಶ್ ಅಂತ ಹೇಳಿ, ಮಹೇಶ್ ಅಂಗಡಿಯಿಂದ ಸಂಜಯ್ ದರ್ಶನ್ ಅಂತ ಒಂದು ಪೇಪರ್ ತರ್ತಾರೆ, ಡೈಲಿ ಪೇಪರ್, ಅದು ಒಂದು ಲೋಕಲ್ ಪೇಪರ್. ಅಲ್ಲಿ ಇವರು ಪ್ರತಿ ದಿವಸ ಒಂದು ವಚನ ಬರೆಯೋರು, ಪ್ರತಿ ದಿವಸ ವಚನ ಬರೆಯೋರು. ಬರೆದು ಕೊಟ್ಬಿಡ್ಬೇಕು ಅವರು. 10 ದಿವಸ ಮುಂಚೆ ಬರೆದಿರ್ಬೇಕು. 2020 ವಚನಗಳನ್ನು ಬರೆದಿದ್ದಾರೆ. ಅದಕ್ಕೆ ನಾನು ಹೇಳಿದ್ದೀನಿ, ನಮ್ಮ ಪ್ರಭುದೇವ ಪ್ರಕಾಶನದಿಂದ ಅದೇ ಅರ್ಥ ಬರೀತಾರೆ, ವಚನಕ್ಕೆ ಅರ್ಥ ಬರೀತಾರೆ ಅವರು. ಆ ವಚನ ವಿಶ್ಲೇಷಣೆ ಮಾಡ್ತಾರೆ, ಅರ್ಥ ಬರೀತಾರೆ. ಹಾಗೆ ಅದನ್ನ ಒಂದು ಪುಸ್ತಕದ ರೂಪದಲ್ಲಿ ತಗೊಂಡ್ಬರ್ಬೇಕು ಅಂತ ವಿಚಾರ ಮಾಡ್ತಾ ಇದ್ದೀವಿ. ವಚನ ನಿರ್ವಚನೆ ಮಾಡೋದು, ಅದನ್ನ ಅವರ ಕಾಲಮಲ್ಲಿ 2020 ದಿವಸಗಳು ಪ್ರತಿನಿತ್ಯ ಬರೆದಿರೋದು ನೋಡಿ. ಅಂದ್ರೆ ರಿಟೈರ್ ಆದ್ಮೇಲೆ ಬರ್ದಿರೋದು ಇದು. ರಿಟೈರ್ ಆದ್ಮೇಲೆ ಅವರು ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿ ರಿಟೈರ್ BBB ಕಾಲೇಜಲ್ಲಿ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ ಬಾಗಲಕೋಟೆಯಲ್ಲಿ ಇದೆ, ಅಲ್ಲಿ ಕೆಲಸ ಮಾಡ್ತಾ ಇದ್ರು. 2015ರಲ್ಲಿ ನಾವು ಅವರು ಇದು ಮಾಡ್ತಾ ಇದ್ವಿ. ಅಂದ್ರೆ ಪ್ರವಚನ ಕೇಳಿದ್ರು ಅವರು, ಸರ್ವಜ್ಞ ವಚನಗಳು. ಅವಾಗಿನ್ನೂ ವಚನ ಬರೆಯಕ್ಕೆ ಶುರು ಮಾಡಿದ್ರೆ ಇಲ್ಲ ಅನ್ಸುತ್ತೆ.
ಅವಾಗ ಇನ್ನೂ ಶುರು ಮಾಡಿರ್ಲಿಲ್ಲ ಅನ್ಸುತ್ತೆ. ವಚನ ವಿಹಾರ ಅಂತ ತಿಳ್ಕೊಂಡ್ರಿ, ನಾಳೆ 2ನೇ ತಾರೀಕಿಗೆ ಬಿಡುಗಡೆ ಆಕತ್ರಿ. ಅದು BV ಸಂಘದ ಮುಖಪತ್ರಿಕೆ ಅದ, BV ಸಮಾಚಾರ, ಅದ್ರಲ್ಲಿ ಬರ್ತಿದ್ವಿ. ಅದ್ರೊಳಗೆ ಬರ್ತದ 25. ವಚನ ವಿಹಾರ ಅನ್ನೋ ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಸಂಜಯ್ ದರ್ಶನದಲ್ಲಿ ಬಂದಂತದ್ದನ್ನ ನಾವು ಮಹೇಶ್ ನಾವು ಮಾತಾಡಿದ್ದೀವಿ. ಆಯ್ದ ವಚನಗಳನ್ನ 1000 ಅಥವಾ 500 ತಗೊಂಡು ಅದು ತುಂಬಾ ಅಪರಿಚಿತ ವಚನಗಳು, ವಿಶೇಷವಾಗಿ ಪರಿಚಿತ ವಚನಗಳಿಗೆ ಮತ್ತೆ ಮತ್ತೆ ಪುಸ್ತಕ ಮಾಡೋದು ಬೇಡ. ಅಪರಿಚಿತ ವಚನಗಳು, ಅಪ್ರಚಲಿತ ವಚನಗಳನ್ನು ತಗೊಂಡು ನೀವು ಸಂಗ್ರಹ ಮಾಡಿಕೊಡಿ, ನಾವು ಪ್ರಭುದೇವ ಪ್ರಕಾಶನದಿಂದ ಅದನ್ನು ಮುದ್ರಣ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳ್ತಾ, ಮತ್ತೆ ಎಲ್ಲರೂ ಏನು ಇವತ್ತು ದಾಸೋಹಿಗಳು ನಮ್ಮ ಕರಿಗೌಡರು ದಾಸೋಹ ಪ್ರತಿ ವರ್ಷ ಅವರು ದಾಸೋಹ ಕೊಟ್ಟೆ ಬಿಡ್ತಾರೆ. ಅವರು ಅಂದ್ರೆ ಒಂದ್ಸರಿ 5,000 ಡಿಪಾಸಿಟ್ ಇಟ್ಟಿರೋದಲ್ಲ, ಅವ್ರು ದಾಸೋಹ ದಿವಸ ಮತ್ತೊಂದು 5,000 ತಂದು ಕೊಟ್ಟಿರ್ತಾರೆ. ಅವರು ಹಾಗೆ ದಾಸೋಹ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಒಳ್ಳೇದಾಗ್ಲಿ. ಜೊತೆಗೆ ನಿಸರ್ಗ ಜ್ಞಾನ ಮತ್ತು ವಿಜೇತರಿಗೆ ಶುಭವಾಗ್ಲಿ. ಇನ್ನು ಬರಿತಾ ಇರಿ, ಹೀಗೆ ಪ್ರಶ್ನೆಗೆ ಉತ್ತರ ಬರಿತಾ ಇರಿ, ಹೊಸೊಬ್ಬರಿಗೆ ಕೇಳೋದಕ್ಕೆ ಪ್ರೇರಣೆ ಮಾಡಿ. ಜೊತೆಗೆ ಯೂಟ್ಯೂಬ್ ಚಾನಲ್ಗೆ ನೀವು ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿಸಿ, ನೀವು ಮಾಡ್ಕೊಳ್ಳಿ. ಅದರಲ್ಲಿ ಆರೋಗ್ಯದ ಬಗ್ಗೆ ನಿಮಗೆ ಸುಮಾರು ಒಂದು 200 ವಿಡಿಯೋ ಸಿಗ್ತವೆ. 200ರಿಂದ 300 ವಿಡಿಯೋ ಆರೋಗ್ಯದ ಬಗ್ಗೆನೇ ಸಿಗ್ತವೆ. ಮತ್ತೆ ಬೇರೆ ಬೇರೆ ವಚನ ಸಾಹಿತ್ಯದ ಬಗ್ಗೆ ಸುಮಾರು ಒಂದು 500-600 ವಿಡಿಯೋ ಸಿಗ್ತವೆ. 1,000ಕ್ಕಿಂತ ಹೆಚ್ಚು ವಿಡಿಯೋಗಳಿಗೆ ಅದರಲ್ಲಿ ನಿಮಗೆ ಸಿಗ್ತವೆ, ನೋಡ್ಬೋದು, ಕೇಳ್ಬೋದು ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಇನ್ನು ಒಬ್ಬೊಬ್ಬರ ಹೆಸರು ಹೇಳ್ತಾ ಹೋದ್ರೆ ಅದು ಬಹಳ ದೀರ್ಘಕ್ಕೆ ಹೋಗುತ್ತೆ. ಸಾಕು. ನಮ್ಮ ಮಲ್ಲಿಕಾರ್ಜುನ್ ಬಿರಾದರ್ ಅವರು ಹೋದ ತಿಂಗಳಿಂದ ಶುರು ಮಾಡಿದ್ರು. ಹೋದ ತಿಂಗಳು ಆಶೀರ್ವಾದ ಮಾಡ್ಬಿಟ್ಟಿದ್ವಿ. ಅವ್ರು ಪ್ರತಿ ತಿಂಗಳು ಅಮಾವಾಸ್ಯೆನ ಮಹಾಮನೆಗಾಗಿ ಮೀಸಲಾಗಿ ಇಡ್ಲಿ ಅಂತ ತಿಳ್ಕೊಂಡು ಹಾರೈಸ್ತಾ, ಜೊತೆ ಗಂಗಾಧರ ಕಲ್ಲೂರು 93 ವರ್ಷದ ಅಜ್ಜ ನೋಡ್ರಿ ಎಷ್ಟು ಉತ್ಸಾಹ ಅವ್ರಿಗೆ. ನಾನು ಒಬ್ಬಂದೇ 1 ಗಂಟೆಗೆ ತಯಾರಾಗಿ ಬಂದರು. 1 ಗಂಟೆ ಉಪನ್ಯಾಸ ಮಾಡ್ಬೇಕು ಅಂತ ಬಂದಿದ್ದಾರೆ. ಪಾಪ ಇನ್ವಿಟೇಷನ್ ನೋಡಿದ್ರಲ್ವ, ಅವರು ಸನ್ಮಾನಕ್ಕಷ್ಟೇ ಹಾಕೊಂಡಿದ್ರು ಅವ್ರನ್ನ. ಅದಕ್ಕೆ ಅವ್ರಿಗೆ ಬೇಗ ಕಟ್ ಆಫ್ ಮಾಡಿಸ್ಬಿಟ್ರಿ. ಇಲ್ಲಿದ್ರು ಅವ್ರು ಬಿಡ್ತಿರ್ಲಿ. ಈಗ 3 ಗಂಟೆಗೆ ಬಿಡ್ತಿದ್ರು ಅವರು. ಅವಾಗೇನ್ ಮಾಡೋದು ನಾವು ಗೊತ್ತಾಯ್ತಲ್ಲ. ಅದಕ್ಕೆ ಅವ್ರು ಬಂದಿದ್ದಾರೆ. ಅವ್ರನ್ನ ನಮ್ಮ ಬಿರಾದವ್ರನ್ನ ಕರ್ಕೊಂಡು ಬಂದ್ರು. ಅವ್ರ ಜೊತೆ ಅವರ ಮಗ ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ನೀವೆಲ್ಲ ಬಂದಿದ್ದೀರಿ. ನಮ್ಮ ಮಾಲ್ತಿ ಅಕ್ಕ ಬಹಳ ಅಪರೂಪಕ್ಕೆ 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದಂಗೆ ಬರ್ತಾರೆ. ಹೂವಿನ ಹಡಗಲಿಂದ ಬಂದಿದ್ದಾರೆ. ಆಮೇಲೆ ನಮ್ಮ ಕಸ್ತೂರಿ ಅಕ್ಕ ಖರ್ಚಿಗಿಂದ ನಾಗರತ್ನವರೆಲ್ಲ ಬಂದಿದ್ದಾರೆ. ಅವರೆಲ್ಲ ಪ್ರತಿ ಅಮಾವಾಸ್ಯೆಗೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗೆ ಅಷ್ಟು ದೂರದಿಂದ ಬಂದು ಇಲ್ಲಿ ಸಂತೋಷ ಪಡ್ತಿದ್ದಾರೆ. ಅವರೆಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಮೆಲ್ಲರಿಗೂ ಒಳ್ಳೇದು ಶುಭವಾಗಲಿ ಅಂತ ಹಾರೈಸಿ ಓಂ ಗುರು ಬಸವಪ್ರಭು ಹಾಡೋಣ ಅಥವಾ ಜಯ ಬಸವರಾಜ್ ಹೇಳ್ಬೇಡ. ಈಗ ಸನ್ಮಾನ ಮಾತ್ಯಕ್ಕವರು ಸನ್ಮಾನ ಮಾಡ್ತಾ ಇದ್ದಾರೆ. ಮಾತ್ಯಕ್ಕವರು ಅವರು ಹೂವಿನಡಗಲಿಂದ ಬಂದಿದ್ದಾರೆ. ಜಯ ಬಸವರಾಜ್ ಹೇಳಿ ಮುಕ್ತಾಯ ಮಾಡೋಣ, ಯಾಕೆ ಸಮಯ ಬಹಳ ಆಗಿದೆ ಅಂತ ಹೇಳ್ತಾ ಈಗ ವಚನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರೂ ಅಂದ್ರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಫೋಟೋ ತೆಗೆದ್ರ ಆಯ್ತು. ಜಯ ಬಸವರಾಜ ಭಕ್ತ ಜನ ಸುರಭೂಜ. ಜಯತು ಮಹಾಕಾರುಣಿಕ ಪರ ಶಿವನ ನಿಜ ತೇಜ. ಜಯತು ಕರುಣಾ ಸಿಂಧು ಭಜಕ ಜನ ಬಂಧು. ಜಯ ಇಷ್ಟದಾಯಕ ರಕ್ಷಿಸೋ ಶ್ರೀ ಗುರು ಬಸವ. ರಕ್ಷಿಸೋ ಶ್ರೀ ಗುರು ಬಸವ. ರಕ್ಷಿಸೋ ಶ್ರೀ ಗುರು ಬಸವ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲ